jail, jail. Revanna don't likes jail, but jail likes ex-minister HD ರೇವಣ್ಣ. ಮಾಜಿ ಸಚಿವ HD ರೇವಣ್ಣ ಸ್ಥಿತಿ ಅಯೋಮಯ. 4 ದಿನಕ್ಕೆ ಮುಗಿತಾ ಹೊರಗಿನ ಸ್ವತಂತ್ರ ಗಾಳಿ. ರೇವಣ್ಣ ತಲೆ ಮೇಲೆ ಮತ್ತೆ ಬಂಧನದ ತೂಗುಗತ್ತಿ. ಎಂದು ಮತ್ತೆ ಜೈಲು ಪಾರಾಗ್ತಾರ HD ರೇವಣ್ಣ. 3 ಗಂಟೆಗೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆಗ್ಲಿಕ್ಕಿದೆ. ಲೈಂಗಿಕ ಕಿರುಕುಳ ಕೇಸ್ ರೇವಣ್ಣಗೆ ಕಂಟಕ ಫಿಕ್ಸ. ಕೋರ್ಟ್ ಬೇಲ್ಗೆ ನೋ ಅಂದ್ರೆ ಮತ್ತೆ ಅಂದರ್ ಪಕ್ಕ. HD ರೇವಣ್ಣ ಮತ್ತೆ ಜೈಲ್ ಸೇರ್ತಾರ? ಯಾಕಂತಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ HD ರೇವಣ್ಣಗೆ ಬೇಲ್ ಸಿಕ್ಕಿದೆ, ಆರಾಮಾಗಿ ಇರ್ಬೋದು ಅನ್ನೋಷ್ಟರಲ್ಲಿ ಮಹಿಳೆಯೊಬ್ಬರು ದಾಖಲಿಸಿದಂತಹ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 42ನೇ ACMM ಕೋರ್ಟ್ ಅಲ್ಲಿ ನಿನ್ನೆ ವಿಚಾರಣೆ ಆಗಿತ್ತು. ಇದೀಗ ಮತ್ತೆ ಇವತ್ತು 3 ಗಂಟೆಗೆ ರೇವಣ್ಣಗೆ ಜಾಮೀನು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಆಗ್ಲಿದೆ. ಎಲ್ಲಾದ್ರೂ ರೇವಣ್ಣಗೆ ಬೇಲು ಸಿಕ್ತು ಅಂತಂದ್ರೆ ತೂಗು ಕತ್ತಿಯಿಂದ ರೇವಣ್ಣ ಸ್ವಲ್ಪ ಮಟ್ಟಿಗೆ ಆರಾಮಾಗಿರ್ತಾರೆ. ಇಲ್ಲಾಂತಂದ್ರೆ ರೇವಣ್ಣ ಮತ್ತೆ ಜೈಲು ವಾಸವನ್ನ ಮುಂದುವರಿಸಬೇಕಾಗತ್ತೆ. ಎಲ್ಲಾದ್ರೂ ಇವತ್ತು ವಿಚಾರಣೆ ವೇಳೆಯಲ್ಲಿ 42ನೇ ACMM ಕೋರ್ಟ್ ಅಲ್ಲಿ ರೇವಣ್ಣಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲು ಸಿಕ್ಕಿದ್ರೆ ಆರಾಮಾಗಿ ಮನೆಗೆ ಹೋಗ್ತಾರೆ. ಇಲ್ಲ ಅಂತಂದ್ರೆ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಮತ್ತೆ ಹೋಗಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಮಾಜಿ ಸಚಿವ HD ರೇವಣ್ಣ ಸ್ಥಿತಿ ಈಗ ಅಯೋಮಯವಾಗಿಬಿಟ್ಟಿದೆ.